ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆಫಿಷಿಯಲ್ ಸ್ಟಡಿ ಬೂಮ್ ಯೂಟ್ಯೂಬ್ ಚಾನೆಲ್. ಇವಾಗ ನಾನೇನಪ್ಪ ಅಂದ್ರೆ ಹಿಂದೆ ಈಗ ಇಷ್ಟು ಪಾಠ ರಿಯಲ್ ನಂಬರ್ಸ್ ಪಾಠ ಎಲ್ಲ ಮುಗಿದು ಅವೆಲ್ಲ ಪಾರ್ಟ್ಸ್ ಪ್ಲೇ ಲಿಸ್ಟ್ನೇ ಸಿಗ್ತಾವೆ ನೋಡ್ಬೋದು. ಇವಾಗ ನಾನು ಏನು ಮಾಡ್ತೀನಿ, ಆ ಒಂದನೇ ಪಾರ್ಟ್ ರಿಯಲ್ ಚಾಪ್ಟರ್ ಮೇಲೆ ಒಂದು 4-5 ವರ್ಷದ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಅಂದ್ರೆ ನಿಮಗೆ ಅದ್ರ ಗ್ರಿಪ್ ಸಿಗ್ತೈತಿ, ಫುಲ್ ಸ್ಕೋರ್ ಆಗ್ತೈತಿ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟು ಒಂದನೇ ಕ್ವಶನ್ನು ನಿಮ್ಗೆ ಆಲ್ರೆಡಿ ಗೊತ್ತದ. ಕನ್ನಡದಾಗ ಇದಕ್ಕೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ. ಹಾಗಾದ್ರೆ ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಆಲ್ರೆಡಿ ನಿಮಗೆ ನಾನು ಮೊದಲಿನ ವಿಡಿಯೋದಾಗೆಲ್ಲ ಅದನ್ನು ಕ್ಲಿಯರ್ ಮಾಡಿ ಹೇಳೀನಿ, ಇಂಪಾರ್ಟೆಂಟ್ ಅಂತ ಹೇಳೀನಿ. ಬರೀ ಆ ಸ್ಟೇಟ್ಮೆಂಟ್ ಬರೆದ್ರೆ ಸಾಕು, ಅದು ನೋಡ್ಕೊಳ್ರಿ, ಫುಲ್ ಈಜಿ ಅದ. ಅದು ನಮ್ದು ಏನೈತಿ ಇಲ್ಲೇ 1 ಮಾರ್ಕಿನ ಕ್ವಶನ್. ಇದು 1 ಮಾರ್ಕಿನ ಕ್ವಶನ್. ಬಟ್ ಇದನ್ನು ನಾನು ಯಾವ ಆಗಿಲ್ಲ ಅವನ್ನ ಹೇಳ್ತೀನಿ, ಆಗಿದ್ದನ್ನು ಒಳ ಹೇಳಿದ್ರೆ ನಿಮ್ಗೆ ಬೇಜಾರಾಗತ್ತೆ. ಇನ್ನು ಸೆಕೆಂಡ್ ನೋಡ್ರಿ, ಸೆಕೆಂಡ್ ಕ್ವಶನ್ನು, ಪ್ರೂವ್ ದ್ಯಾಟ್ ಮಾರ್ಚ್ 2026 ಇಲ್ಲೇ ಇದು ಕೂಡ ನಮ್ಗೆ 2 ಮಾರ್ಕ್ ಕ್ವಶನ್ ಅದ. ಈಗ ನೀವು ನೋಡಿದ್ರಿ, ಪ್ರೂವ್ ದ್ಯಾಟ್ 5 + √3 is an ಇರ್ಯಾಷನಲ್ ನಂಬರ್. ಇನ್ನೂ ಒಂದಿಷ್ಟು ಅದಾವ. ಇಲ್ಲಿ ನೋಡ್ರಿ, ಅಂಥವು ಯಾವಪ್ಪ ಒಂದು ಕಡೆ ಬರಿತೀನಿ. ಥರ್ಡ್ ಒಂದು ಕ್ವಶನ್ ಕೇಳ್ಯಾರ. ಇವು ಏನು ಹೆಚ್ಚು ಕಡಿಮೆ 7 ಕ್ವಶನ್ಸ್ ಅದಾವ. ಇವು ಭಾಳಷ್ಟು ಇಂಪಾರ್ಟೆಂಟ್ ಅದಾವೆ. ಇವನ್ನೆಲ್ಲನೂ ನಾನು ಸಾಲ್ವ್ ಮಾಡೀನಿ ನನ್ನ ಹಿಂದಿನ ವಿಡಿಯೋದೊಳಗೆ. ಆದರೂ ಎದಕ್ಕೆ ಬರೆದೆ ಅಂದರೆ, ಯಾವ ವರ್ಷ ಏನೇನು ಕೇಳಿದ್ರು, ಹೆಂಗೆ ಕೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಬರ್ದೀನಿ. ಇವನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ಆದರೆ ಫಸ್ಟು ನೀವೇನು ಮಾಡಬೇಕು, ಈ ಒಂದು ಚಾನೆಲನ್ನು ಅಂದರೆ ಯಾವುದು, ಆಫಿಷಿಯಲ್ ಸ್ಟಡಿ ಬೂಮ್ ಅನ್ನುವಂಥ ಯೂಟ್ಯೂಬ್ ಚಾನೆಲನ್ನು ನೀವು ಅದನ್ನು ಬೆಳೆಸಬೇಕು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಎಲ್ಲ ಹುಡುಗರು ಇದರದ್ದು ಪ್ರಯೋಜನ ಪಡಿಬೇಕು. ಯಾಕಂದ್ರೆ ಒಮ್ಮೆ ಒಂದ್ಸರಿ ನೋಡಿದ್ರೆ ಆ ವಿಡಿಯೋ ನೋಡ್ರಿ, ನೋಡೋಕೆ ಸ್ವಲ್ಪ ತಾಳ್ಮೆ ತಗೊಳ್ರಿ, ನಿಧಾನಾಗಿ ನೋಡ್ರಿ, ಎಲ್ಲನೂ ಅರ್ಥ ಆಗತ್ತೆ. ಎವ್ರಿ ಸ್ಟೆಪ್ಸಲ್ಲಿ ಕ್ಲಿಯರ್ ಅದಾವೆ. ನೀವು ಫಸ್ಟ್ ಕ್ಲಾಸ್ ಸ್ಕೋರ್ ಮಾಡ್ತೀರಿ. ಅಲ್ಲೇ ನಾವು ಶಾರ್ಟ್ಕಟ್ ಮಾಡೋಂಗಿಲ್ಲ, ಪ್ರತಿಯೊಂದು ಸ್ಟೆಪ್ಪನ್ನು ಕ್ಲಿಯರ್ ಆಗಿ ಬಿಡಿಸ್ಬೇಕು. ಅದನ್ನೆಲ್ಲ ನಾನು ಬಿಡಿಸೀನಿ, ಅಲ್ಲಿ ನೋಡ್ಕೊಳ್ರಿ. ಈ ಇಷ್ಟೂ ಲೆಕ್ಕಗಳನ್ನು ನಾನು ಏನು ಮಾಡೀನಿ, ಆಲ್ರೆಡಿ ಬಿಡಿಸೀನಿ. ಆದರೂ ಕೂಡ ಸರ್ ನಮಗಿದು ಇನ್ನೂ ಒಂದಿಷ್ಟು ಕನ್ಫ್ಯೂಸ್ ಐತಿ, ಇಂಥವು ಬಿಡಿಸ್ರಿ ಅಂತ ಏನಾರು ಹೇಳಿದ್ರೆ, ನೀವೇನಾದರೂ ಕಮೆಂಟ್ದಾಗ ಹೇಳಿದ್ರೆ ನಾನು ಅವ್ನು ಬಿಡಿಸ್ತೀನಿ. ಆದರೆ ಯಾವ ಬಿಡಿಸಿಲ್ಲ ಕ್ವಶನ್ ಪೇಪರ್ನಾಗ ಅಂಥವನ್ನು ನಾನು ಇಲ್ಲಿ ಬಿಡಿಸೋಕೆ ಪ್ರಯತ್ನ ಮಾಡ್ತೀನಿ. ಈಗಿಲ್ಲೊಂದು ಕ್ವಶನ್ ಅದ, ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. 2 ಮಾರ್ಕ್ಸಿನ ಕ್ವಶನ್ ನೋಡ್ರಿ. ಕ್ವಶನ್ ಭಾಳ ಈಜಿ ಅದ. ಏನಂತ ನಮ್ಮಂದ್ರೆ, ಇಲ್ಲಿ ನೋಡ್ರಿ, ಈ 2 ನಂಬರ್ಸ್ ಅದಾವಲ್ಲ, ಇದ್ರದ್ದು HCF ಫೈಂಡ್ ಮಾಡ್ರಿ. ಅದು ಯಾವ ಮೆಥಡ್ನಾಗ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ಡು. ಯಾಕಂದ್ರೆ ನಾವು HCF ಫೈಂಡ್ ಔಟ್ ಮಾಡೋಕೆ ಸಾಕಷ್ಟು ಮೆಥಡ್ಸ್ ಅದಾವೆ. ಆ ಮೆಥಡ್ಸ್ ಇಲ್ಲಿ ಯೂಸ್ ಮಾಡಿದರೆ ಯೂಸ್ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡೋಣ, ಅದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ದಿಂದ ಅದ್ರದ್ದು HCF ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಈ 2 ನಂಬರ್ದು HCF ಏನು ಬಂದಿರ್ತೈತಲ್ಲ ಅದ್ರದ್ದು ಮತ್ತು 20 ಅವು ಎರಡದ್ರದ್ದು LCM ತೆಗೀರಿ. ಅಂದ್ರೆ ಕನ್ನಡದಾಗ ಏನು ಹೇಳ್ಬೋದು, ಈ 2 ನಂಬರದ್ದು ಮಸ ಕಂಡುಹಿಡೀರಿ. ಯಾವುದು, ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ಇಲ್ಲಿ ಬಂದಿರತಕ್ಕಂಥ ಏನು ಮಸ ಬರ್ತತಿ, ಆ ಮಸ ಮತ್ತು 20ರ ಲಸ ಕಂಡುಹಿಡೀರಿ ಅಂತ ಅರ್ಥ. ಇದನ್ನು ನಾವು ಮಾಡೋಣ, ಯಾಕಂದ್ರೆ ಈ ಟೈಪ್ ನಾವಲ್ಲೇ ನೋಡಿಲ್ಲ. ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಣ. 135 ಲಾಸ್ಟ್ 5 ಐತಿ, 5ದಿಂದ ಹೋಗ್ತತಿ. 5 2 × 10, 3 ಉಳಿತಿ, 35, 5 7 ಜಾ. ಈಗ 3 9 ಜಾ 27, 3 3 ಜಾ 9, ಆಮೇಲೆ 3 1 ಜಾ. ಇಲ್ಲಿ ನೋಡ್ರಿ 135, ಇಲ್ಲೇ 5 3ದು 3 ಅದಾವ, 3 ಕ್ಯೂಬ್. ನೀವು ಈ 3 ಕ್ಯೂಬ್ ಇಲ್ಲಿ ಮೊದಲು ಹಚ್ಚಿ ಆಮೇಲೆ 5 ಹಚ್ಚಿ, ಇಂಟು ಇರ್ತೈತಿ, ಯಾವ್ದು ಬೇಕಾದಾದ್ರೂ ಹಚ್ಬೋದು. ನೆಕ್ಸ್ಟ್ ಇನ್ನೊಂದು ನಂಬರ್ ತಗೋತೀರಿ, ಯಾವುದು, 75. 135 ಐತಿ, ಒಂದು 75. ಇಲ್ಲಿ ನೋಡ್ರಿ, ಇಲ್ಲಿ ಇದು 5 ಐತಿ, 5 1 ಜಾ 5, 2 ಉಳಿತೈತಿ, 25, 5 5 ಜಾ. ಆಮೇಲೆ 5 ತಗೋತೀರಿ, 5 3 ಜಾ, ಮತ್ತು 3 ತಗೋತೀರಿ, 3 1 ಜಾ. ಹಾಗಾದ್ರೆ ಇಲ್ಲೇ 75 = 5 ಸ್ಕ್ವೇರ್ ಇಂಟು 3. ನೋಡ್ರಿ, HCF ಮಾಡ್ರಿ ಅಂತ ಹೇಳೋಣ. ಇಲ್ಲಿ 5 ಐತಿ, ಇಲ್ಲಿ 5 ಸ್ಕ್ವೇರ್ ಐತಿ, ಸ್ಮಾಲ್ 1 5, 3 ಕ್ಯೂಬ್ ಐತಿ, ಇಲ್ಲಿ 3 ಐತಿ, ಸ್ಮಾಲ್ 1 3. ಹಿಂಗಾರೆ 5 3 ಜಾ ನಮಗೇನಾಯ್ತು, 15 ಆಯ್ತು.
ಎಚ್ ಸಿ ಎಫ್ ನಮ್ಗೆ 15 ಆಯ್ತು. ಈಗ ಏನು ಮಾಡಬೇಕು ನೋಡ್ರಿ, ಇದನ್ನು ಬರಿಬೇಕು. ಬರೀರಿ ಎಲ್ಲ ಡೈರೆಕ್ಟ್ ತಗೊಳ್ರಿ. ಏನು ಬರೀತೀರಿಪ್ಪ? ಎಲ್ ಸಿ ಎಮ್ ಆಫ್ ಎಚ್ ಸಿ ಎಫ್ ಎಷ್ಟು? 135 75 ಐಂಡ್ 20 ಅಂದ್ರೆ ಇದರ ಅರ್ಥ ಇದ್ರದ್ದು ಇಷ್ಟು, ಇದ್ರದ್ದು ಎಲ್ ಸಿ ಎಮ್ ಕಂಡು ಹಿಡಿಬೇಕು. ಎಚ್ ಸಿ ಎಫ್ ಅಂದ್ರೆ ಇದ್ರದ್ದು 15 ಐತಿ, ಇದ್ರದ್ದು 20 ಐತಿ. ಇದ್ರದ್ದು ಕಂಡು ಹಿಡಿಯೋನು. ಇಲ್ಲಿ ನೋಡ್ರಿ, 5 3 ಜಾ 3 1 ಜಾ. ಹಂಗಾರೆ 15 ಅಂದ್ರೆ ನಾವು ಹಿಂಗೆ ಬರಿಬಹುದಾ? 5 × 3. ಇಲ್ಲಿ ನೋಡ್ರಿ 20 ಅದ, ಇದನ್ನು ಹಂಗೆ ಮಾಡ್ರಿ. 5 4 ಜಾ ಅಥವಾ 2 2 ಜಾ 2 1 ಜಾ. ಹಂಗಾರೆ ಇದನ್ನು ಹೆಂಗೆ ಬರಿತೀರಿ? 20 = 5 × 2 ಸ್ಕ್ವೇರ್. ನೋಡ್ರಿ, ಮೊದಲು ಹಿಂಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ವಿ. ಹಾಗಾದ್ರೆ ಈಗ ಇದ್ರದ್ದು ಎಲ್ ಸಿ ಎಮ್ ಬೇಕಲ್ಲ, ಎಲ್ ಸಿ ಎಮ್ ಮಾಡಿರಿ. 5 ಐತಿ, ಇಲ್ಲಿ 5 ಐತಿ, ಇಲ್ಲಿನೂ 5 ತಗೊಳ್ರಿ. ಇಲ್ಲಿ 3 ಐತಿ, ಇಲ್ಲಿಲ್ಲ 3 ತಗೊಳ್ರಿ. ಇಲ್ಲಿ 2 ಸ್ಕ್ವೇರ್ ಐತಿ, ಇಲ್ಲಿಲ್ಲ 2 ಸ್ಕ್ವೇರ್ ತಗೊಳ್ರಿ. ಹಂಗಾರೆ ಇದು 5 × 3 2 ಸ್ಕ್ವೇರ್ ಅಂದ್ರೆ 4. 5 3 ಜಾ 15, 15 4 ಜಾ 60. ಹಂಗಾರೆ ಇಲ್ಲೇ ಎಲ್ ಸಿ ಎಮ್ 60 ಆಯ್ತು, ಎಚ್ ಸಿ ಎಫ್ ನಮಗೆ 15 ಆಯ್ತು. ಇದಕ್ಕೊಂದು ಮಾರ್ಕ್, ಇದಕ್ಕೊಂದು ಮಾರ್ಕ್. ನೋಡ್ರಿ, ಏನೈತಿ ಭಾಳ ಈಜಿ ಅದ. ಮೊದಲು ಇವು ಎರಡರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರಿ, ಇದ್ರ ಎಚ್ ಸಿ ಎಫ್ ಕಂಡು ಹಿಡಿದ್ರಿ. ಇದ್ರ ಎಚ್ ಸಿ ಎಫ್ ಮತ್ತು ಇಲ್ಲೊಂದು ಐತಿ ನೋಡ್ರಿ, ಈ ನಂಬರ್ 20. ಇವೆರಡರದ್ದು ಮತ್ತೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರಿ. ಈ ಸರಿ ಎಲ್ ಸಿ ಎಮ್ ತೆಗೆದ್ರಿ. ಹಂಗಾರೆ ಎಲ್ ಸಿ ಎಮ್ 60 ಆಯ್ತು, ಎಚ್ ಸಿ ಎಫ್ 15 ಆಯ್ತು. ಈಜಿ ಅದ. ಇದನ್ನು ನಮ್ಗೆ SLP 2020 ಒಳಗೆ ಏನು ಮಾಡ್ಯಾನ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊರಿ. ನೆಕ್ಸ್ಟ್ ಒನ್ ಹೋಗೋಣ. ಕೇಳ್ಯಾನ 2024. ಇಲ್ಲಿ 1 ಮಾರ್ಕಿನ ಲೆಕ್ಕಿದು ನೋಡ್ರಿ. ಇದು ಕೂಡ ನಾವು ಭಾಳ ಈಸಿ ಆಗ್ಯದ. ಇಲ್ಲಿ ನೋಡ್ರಿ ಗೊತ್ತಾಗತ್ತೆ ನಿಮಗೆ. ಇಲ್ಲೇ 2 ಮತ್ತು 5 ಬಂದಾವಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 200 2 ದಿಂದ ತಗೋತೀರಿ, 2 0 ಮತ್ತು 2 ಯಾಕೆ 0 ಐತಿ ಲಾಸ್ಟ್. 2 5 ಜಾ 10, 0 ಮತ್ತು 0 ಐತಿ. 2 2 ಜಾ 4, 1 ಉಳಿತೈತಿ. 10 2 5 ಜಾ, ಮತ್ತು ಇದು 5 5 ಜಾ, ಇದು 5 1 ಜಾ. ಹಾಗಾದ್ರೆ 200 ನಾವು ಹಿಂಗೆ ಬರಿಬೋದು, 2⁻³ × 5 ಸ್ಕ್ವೇರ್. ಇದನ್ನು ಕಂಪೇರ್ ಮಾಡಿರಲಿ, 2⁻m × 5⁻n. ಇಲ್ಲೇ 2 2 ಗೆಟ್ ಕ್ಯಾನ್ಸಲ್ಡ್ ಮಾಡಿರಿ. ಎಮ್ ಅಂದ್ರೆ ಏನು ಪ್ಲೇಸ್? m = 3. ಇಲ್ಲಿ ನೋಡ್ರಿ 5 ಬೇಸ್ ಐತಿ, ಇಲ್ಲಿ 5 ಬೇಸ್ ಐತಿ, ಬಿಡ್ರಿ. n = 2. ಹಾಗಾದ್ರೆ ನಮ್ದು m ವ್ಯಾಲ್ಯೂ 3 ಆಯ್ತು, n 2 ಆಯ್ತು. ಏನಿಲ್ಲ, ಇದ್ರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿರಿ. ಅದನ್ನೇನು ಮಾಡಿರಿ, ಶಾರ್ಟ್ ಫಾರ್ಮ್ನಾಗ ಇಡ್ರಿ. ಆಮೇಲೆ ಇದಕ್ಕೆ ಕಂಪೇರ್ ಮಾಡಿರಿ. ಇವೆರಡು ಬೇಸ್ ಸೇಮ್ ಅದಾವು. ಎಮ್ದು ವ್ಯಾಲ್ಯೂ 3, ಇವೆರಡು ಬೇಸ್ ಸೇಮ್ ಅದಾವು. ಎನ್ದು ವ್ಯಾಲ್ಯೂ 2. ಹಾಗಾದ್ರೆ m = 3, n = 2. ಇದನ್ನು ಕೂಡ ನೀವೇನು ಮಾಡಿರಿಪ್ಪ ಅಂದರೆ ಒಂದು ಇದನ್ನು ಮಾಡ್ಕೊಳ್ರಿ. ಇನ್ನೊಂದು ಪ್ರಶ್ನೆ ಬರೀತೀನಿ, ಬೇಕಾದ್ರೆ ಎರಡು ಕೂಡಿಸೋ ಮೇಲೆ ಬರ್ಕೊಳ್ರಿ. 10ನೇ ಕ್ವಶನ್ ಐತಿ, ವಾಟ್ ಈಸ್ ಕಂಪೋಸಿಟ್ ನಂಬರ್? ವಾಟ್ ಈಸ್ ಕಂಪೋಸಿಟ್ ನಂಬರ್? ವಾಟ್ ಈಸ್ ಕಂಪೋಸಿಟ್ ನಂಬರ್? ಕ್ವಶನ್ ಏನೈತಿ ಮತ್ತು ಇನ್ 23 and 24, which is a composite number? Which is composite number? Which is composite number? ಇದನ್ನು ನಮಗೆ ಮಾಡೆಲ್ ಕ್ವಶನ್ ಪೇಪರ್ 1ರಾಗೂ ಕೇಳ್ಯಾನ, ಆಮೇಲೆ 2024ದೊಳಗೂ ಕೇಳ್ಯಾನ. ಇದು ನಮಗೆ 1 ಮಾರ್ಕಿನ ಕ್ವಶನ್ ಬರೇ, ಅಥವಾ 2 ಮಾರ್ಕು ಅಂತ ಹಾಕ್ಬೋದು. ಮಾರ್ಕಿನೊಳಗೆ ಹೆಚ್ಚು ಕಡಿಮೆ ಹಾಕವು. ಈಗ ನೋಡ್ರಿ, ನಾನು ನಿಮಗೆ ಹೇಳಿದ್ದೆ ಇಲ್ಲಿ 23 24 ತಗೊಂಡು ಫಸ್ಟ್ 23ನ ಹಿಂಗೆ ಬರಿಬಹುದಾ? 23 × 1 ಅಂತ. 24 ಹೆಂಗೆ ಬರಿಬೋದು ಗೊತ್ತಾಗ್ಲಿದ್ರೆ ಹಿಂಗೆ ಮಾಡ್ಕೊಳ್ರಿ. 2 1 ಜಾ 2 2 ಜಾ 2 6 ಜಾ 2 3 ಜಾ 3 1 ಜಾ. ಹಾಗಾದ್ರೆ ಇಲ್ಲಿ 24ಅನ್ನು ಹಿಂಗೆ ಬರಿತೇನೆ ನೋಡ್ರಿ. ಹೆಂಗೆ? 2⁻³ × 3. ಏನೂ ಇರೋದಿಲ್ಲ ಅಂದ್ರೆ 1 ಅಂತ ಇದ್ದೇ ಇರ್ತೈತೆ. ಅದನ್ನು ಹಾಕಿದ್ರು ಅಷ್ಟೇ, ಬಿಟ್ಟು ಅಷ್ಟೇ. ಹಾಗಾದ್ರೆ ಈಗ ಏನು ಮಾಡೋಣ ನೋಡ್ಕೊಳ್ರಿ. 1 ಎಲ್ಲ ಕಡೆ ಕಾಮನ್ ಇದ್ದೇ ಇರ್ತೈತಿ. ಬಿಸೈಡ್ 1 ಅದನ್ನು ಬಿಟ್ಟು ನಮಗೆ ಮಿನಿಮಮ್ 2 ಫ್ಯಾಕ್ಟರ್ಸ್ ಆದರೂ ಇರಬೇಕು.
ಕಾಂಪೋಸಿಟ್ ನಂಬರ್ ಅಂದ್ರೆ. ಒಂದನ್ನು ಬಿಟ್ಟು ಒಂದನ್ನು ಬಿಸೈಡ್, ಯಾಕಂದ್ರೆ ಎಲ್ಲ ಕಡೆ ಕಾಮನ್ ಅದು. ಒಂದನ್ನು ಬಿಟ್ಟು ಮಿನಿಮಮ್ ನಮಗೆ ಏನಿರಬೇಕು, 2 ಫ್ಯಾಕ್ಟರ್ಸ್ ಇರಬೇಕು, ಅಂದ್ರೆ ಅದು ಕಾಂಪೋಸಿಟ್ ನಂಬರ್. 2ಕ್ಕಿಂತ ಹೆಚ್ಚಿದ್ರೂ ನಡೀತೈತಿ, 2ಕ್ಕಿಂತ ಕಡಿಮೆ ಇರಂಗಿಲ್ಲ. ಅದನ್ನು ನಾವು ಹೆಂಗೆ ಹೇಳ್ಬೇಕು ಹಂಗಾರೆ, ವಾಟ್ ಈಸ್ ಕಾಂಪೋಸಿಟ್ ನಂಬರ್ ಅಂತ ಕೇಳಿದರೆ, ವಿಚ್ ನಂಬರ್ ಹ್ಯಾಸ್ 2 or more than 2 factors, then it is said to be composite number. Which number has 2 factors or more than 2 factors are called composite number. ಹಾಗಾದ್ರೆ ಇಲ್ಲಿ ಕೇಳೋಣ, ಈ 23ನ 24 ನಿಮಗೆ ಕಂಪೋಸಿಟ್ ನಂಬರ್ ಅಂತಾನೆ. ಇಲ್ಲಿ ನೋಡ್ರಿ 23 ಒಂದನ್ನು ಬಿಟ್ಟರೆ ಬರೀ ಒಂದೈತಿ, ಇಲ್ಲಿ ಒಂದನ್ನು ಬಿಟ್ಟರೆ 2 ಅದಾವೆ. ಹಾಗಾದ್ರೆ 24 ಈಸ್ ದ ತಾಳೆ ಬರೀತೀರಿ. therefore 24 ಈಸ್ ದ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಹಿಂಗೆ ಬರೀತೀರಿ. ಹಾಗಾದ್ರೆ ಈ ಪ್ರಕಾರ ನೋಡ್ರಿ ಭಾಳ ಈಜಿ ಅದ. ನಾವು ಏನಂತೀವಿ, ಭಾಳಷ್ಟು ಜನ ಕೇಳಿದಾಗ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅಂತಾರೆ. ಅಲ್ಲ, ಕಾಂಪೋಸಿಟ್ ನಂಬರ್ ಅಂದ್ರೆ ವಿಚ್ ನಂಬರ್ ಹ್ಯಾಸ್ 2 factors or more than 2 factors, then it is said to be composite number. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಅದ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ದಾಗೂ ಕೇಳೋಣ, 2024ದಾಗೂ ಈ ಕ್ವಶನ್ ಕೇಳೋಣ. ಇದನ್ನು ಕೂಡ ಸರಿಯಾಗಿ ನೋಡ್ಕೊಳ್ರಿ. ಆಮೇಲೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ಮೇ 2025 ಇದು ನಮಗೆ 2 ಮಾರ್ಕಿನ ಕ್ವಶನ್ ನೋಡ್ರಿ. ಇತ್ತಾಗ ಲಕ್ಷ ಇರಲಿ. ಇಲ್ಲಿ ಏನಂತ ನಾವಂದ್ರೆ, ನಿಮಗೆ ಇಲ್ಲಿ ಒಂದು ಏನು ಫಂಡಮೆಂಟಲ್ ಅರ್ಥಮೆಟಿಕ್ ಥೇರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಅಂಕಗಣಿತದ ಮೂಲ ಒಂದು ಪ್ರಮೇಯ ಏನೈತಲ್ಲ, ಅದ್ರ ಪ್ರಕಾರ ಇಷ್ಟು ಕೊಟ್ಟಾನ. ಹಾಗಾದ್ರೆ ಎಕ್ಸ್ ವೈ ಜೆಡ್ ಇದ್ರ ವ್ಯಾಲ್ಯೂ ಏನು ನೀವು ಅರ್ಥ ಮಾಡ್ಕೊರಿ. ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್ ಅಂದ ತಕ್ಷಣ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ತಿಳ್ಕೊಬೇಕು. ಹಾಗಾದ್ರೆ ಈಗ ಇಲ್ಲಿ 40 ಅದ. ಈ 40 ನಾವು ಏನು ಮಾಡಬೇಕು ಅಂತ ನೋಡ್ಕೊಳ್ರಿ. ಇಲ್ಲಿ 2 2 ಜಾ 4, ಇದು 0. ಮತ್ತು 2 ದಿಂದ ತಗೋತೀರಿ, 2 1 ಜಾ, ಇದು 0. ಆಮೇಲೆ 2 5 ಜಾ, ಇದು 5 1 ಜಾ. ಹಾಗಾದ್ರೆ 40 ಅಂದ್ರೆ ಹೆಂಗೆ ಬರೀಬೋದು, 2⁵3 × 5 ಇತ್ತ ಲಕ್ಷ ಇರಲಿ. ಈಗ ನಾವು ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋಣ. ಏನಿತ್ತಪ್ಪ ಅದು, x⁻y × z ಅದು. ಎಕ್ಸ್ ನೋಡ್ರಿ, ಎಕ್ಸ್ ಪ್ಲೇಸ್ನಾಗ 2 ಅದ, therefore x = 2. ಇಲ್ಲಿ ನೋಡ್ರಿ y ಪ್ಲೇಸ್ನಾಗ 3 ಅದ, y = 3. ಇಲ್ಲಿ ನೋಡ್ರಿ ಜೆಡ್ ಪ್ಲೇಸ್ನಾಗ ಏನದ, 5. ಹಾಗಾದ್ರೆ z = 5. ಇಷ್ಟು ಸಿಂಪಲ್ ಅದ. ಮೊದಲು ಅದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿರಿ, ಆಮೇಲೆ ಅವ್ರು ಏನು ಕೊಟ್ಟಿರ್ತಾರೆ ಅದಕ್ಕೆ ಕಂಪೇರ್ ಮಾಡ್ಕೊಳ್ರಿ. ಅವಾಗ ಈಸಿಲಿ ನೀವು ಎಕ್ಸ್ದ ವ್ಯಾಲ್ಯೂ, ವಾಯ್ದ ವ್ಯಾಲ್ಯೂ, ಜೆಡ್ದ ವ್ಯಾಲ್ಯೂ ಏನು ಮಾಡ್ತೀರಿ, ಕಂಡು ಹಿಡಿತೀರಿ. ಹಂಗಾರೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. 2025 ದೊಳಗೆ ಕೇಳಿದ್ದು ಅಂದ್ರೆ ಇದ್ರ ಹಿಂದಿನ ವರ್ಷನ ನಮಗೆ ಕೇಳಿದ್ದು. ಇದು 2 ಮಾರ್ಕಿನ ಕ್ವಶನ್ ನೋಡಿ. ಇದು ನಮಗೆ ಇಂಪಾರ್ಟೆಂಟ್ ಕ್ವಶನ್ ಅದ. ಇದನ್ನು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ರಿ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ ಅಂದ್ರೆ, ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಅದ ಹಿಂಗೆ ಇದ್ರ ಲೆಂತ್ ಏನೈತಲ್ಲ 147 ಮೀಟರ್ ಅದ. ಇದ್ರ ಬ್ರೆಡ್ತ್ 56 ಮೀಟರ್ ಅದ. ಸ್ವಲ್ಪ ಯೋಚನೆ ಮಾಡ್ಕೊಳ್ರಿ. ಒಂದು ಈ ರೀತಿ ಪ್ಲಾಟ್ ಅದ. ಈ ಪ್ಲಾಟ್ನಾಗ ಈ ರೀತಿ ಒಂದು ಪ್ಲಾಟ್ ಅದ. ಈ ಪ್ಲಾಟ್ನಾಗ ಏನೈತಿ, ಇದ್ರದ್ದು ಲೆಂತ್ ಇಷ್ಟದ, ಇದ್ರ ಬ್ರೆಡ್ತ್ ಇಷ್ಟದ. ಇಲ್ಲೇ ನೀವು ಒಂದು ರಾಡ್ ತೊಗೊಂಡಿದ್ದೀರಿ. ಇದನ್ನು ಹೆಂಗೆ ಮಾಡ್ಬೇಕು ರಾಡಿಲಿ ಅಂದ್ರೆ, ಇದನ್ನು ಮೆಜರ್ಮೆಂಟ್ ಮಾಡ್ಕೊತ ಹೋಗ್ತೀರಿ. ಇದು ಕಂಪ್ಲೀಟ್ಲಿ ಏನಾಗಬೇಕು, ಕರೆಕ್ಟ್ ಆಗಬೇಕು, ಎಕ್ಯುರೇಟ್ಲಿ ಅಳತೆ ಆಗಬೇಕು. ಇದೇ ರೀತಿ ಈ ಕಡೆನೂ ಮಾಡ್ಕೊತವ್ರಿ. ಇದು ಎಕ್ಯುರೇಟ್ ಅಂದ್ರೇನು, ಒಂದು ರಾಡ್ ಮ್ಯಾಕ್ಸಿಮಮ್ ರಾಡ್ ಲೆಂತ್ ಆಫ್ ರಾಡ್, ಮ್ಯಾಕ್ಸಿಮಮ್ ಲೆಂತ್ ಅತಿ ದೊಡ್ಡ ರಾಡ್ ಅಂದ್ರೆ ಈ 2 ರಾಡ್ನಿಂದ ಏನು ಒಂದು ಮ್ಯಾಕ್ಸಿಮಮ್ ಲೆಂತ್ ಇರ್ತಕ್ಕಂಥ ರಾಡ್ ತಗೋತೀರಿ. ಅದರಿಂದ ಇದನ್ನೂ ಎಕ್ಯುರೇಟ್ಲಿ ಅಳಿಬೇಕು, ಇದನ್ನೂ ಎಕ್ಯುರೇಟ್ಲಿ ಅದು ಒಂದರಿಂದನೇ ಅಳ್ಯಾಕೆ ಬರಬೇಕು. ಅಂಥದ್ದು ಅದ್ರ ಲೆಂತ್ ಎಷ್ಟು, ಮ್ಯಾಕ್ಸಿಮಮ್ ಲೆಂತ್ ಎಷ್ಟು ಇರಬೇಕು ರಾಡಿಂದು. ಆಮೇಲೆ ಇದನ್ನ ಆ ರಾಡ್ನಿಂದ ಎಷ್ಟು ಟೈಮ್ ನಾವು ಮೆಜರ್ ಮಾಡಿದ್ರೆ ಇಷ್ಟು ಬರ್ತೈತಿ. ಅದೇ ರೀತಿ ಹಂಗಾರೆ ಎಷ್ಟು ಟೈಮ್ ಇದ್ರಲ್ಲೇ ನಾವು ಮೆಜರ್ಮೆಂಟ್ ಮಾಡಿದ್ರೆ, ಆ ರಾಡ್ ಲೆಮೆಂಟ್ ಮಾಡಿದ್ರೆ ಇದು ಎಷ್ಟು ಟೈಮ್ ಆಗ್ತೈತಿ ಅನ್ನೋದನ್ನ ಕಂಡುಹಿಡೀರಿ ಅಂತೇಳಿ. ನಿಮ್ಮ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆತಂತ ತಿಳ್ಕೊತೀನಿ. ಲೆಂತ್ ಇಷ್ಟದ, ಇದ್ರ ಬ್ರೆಡ್ತ್ ಇಷ್ಟದ. ನೀವು ಇವೆರಡನ್ನೂ ಮೆಜರ್ಮೆಂಟ್ ಮಾಡೋಕೆ ಒಂದು ಮ್ಯಾಕ್ಸಿಮಮ್ ಲೆಂತ್ ಆಫ್ ರಾಡ್ ಎಷ್ಟೈತೆ ಅಂತ ಕಂಡುಹಿಡಿಬೇಕು. ಆಮೇಲೆ ಇದನ್ನ ಎಷ್ಟು ಟೈಮ್ದೊಳಗೆ ಇದನ್ನು ಮೆಜರ್ಮೆಂಟ್ ಮಾಡ್ಬೋದು, ಅಳಿಬೋದು. ಇದನ್ನ ಎಷ್ಟು ಮೆಜರ್ಮೆಂಟ್ ಮಾಡ್ಬೋದು, ಹೆಂಗೆ ಅಳತೆ ಮಾಡ್ಬೋದು ಅನ್ನೋದು. ರಾಡ್ ಅಂದ್ರೆ ಒಂದು ಸಲಾಕೆ, ಅಳತೆ ಮಾಡೋಕೆ ಒಂದು ಕೋಲು ಟೈಪ್. ಹಾಗಾದ್ರೆ ಇದನ್ನು ಹೆಂಗೆ ಮಾಡೋದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ವರ್ಡ್ ನಿಮ್ಗೆ ಮ್ಯಾಕ್ಸಿಮಮ್ ಅಂತ ಬಂದೈತಿ ನೋಡ್ರಿ. ಇಲ್ಲಿ ಎಲ್ಲಿ ಕಾಣ್ತೈತಿ ನಿಮ್ಗದು, ಮ್ಯಾಕ್ಸಿಮಮ್ ಅನ್ನತಕ್ಕಂಥದ್ದು ಒಂದು ವರ್ಡ್ ಅದ. ಲೆಂತ್ ಆ್ಯಂಡ್ ಬ್ರೆಡ್ತ್ ರೆಕ್ಟ್ಯಾಂಗ್ಯುಲರ್ ಪಾತ್ ಎಲ್ಲ ಐತಿ ನೋಡ್ರಿ, ಮ್ಯಾಕ್ಸಿಮಮ್.
ಈ ಮ್ಯಾಕ್ಸಿಮಮ್ನಿಂದ ನಮಗೆ ಏನು ಗೊತ್ತಾಕತ್ತೆ ಅಂದರೆ ಎಚ್ ಸಿ ಎಫ್ ಕಂಡುಹಿಡಿಬೇಕು. ಎಚ್ ಸಿ ಎಫ್ ಯಾಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಇಲ್ಲಿ ಮ್ಯಾಕ್ಸಿಮಮ್. ಅದಕ್ಕೆ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಬೇಕು ಅಂದರೆ ಯಾವ ಎರಡು ನಂಬರ್ ಇಲ್ಲ ಅದ ನೋಡ್ರಿ ಇದ್ರದ್ದು ಎಚ್ ಸಿ ಎಫ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಅವಕರು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಈಗ ನೋಡ್ರಿ ಇಲ್ಲಿ 7 ಐತಿ, ಲಾಸ್ಟ್ 7 ಅದು ಡಬಲ್ ಮಾಡಿರಿ. ನಾ 7 ರೂಲ್ ಹೇಳುವಾಗ ಹೇಳೇನಿ, ಡಿವಿಜಿಬಲ್ ರೂಲ್ಸಿಂದ ನನ್ನ ವಿಡಿಯೋ ನೋಡ್ಕೊಳ್ರಿ. ಇದ್ರ ಡಬಲ್ ಮಾಡಿರಿ 14. ಹಂಗಾರೆ 14 14 ತೆಗಿಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಆವಾಗ 0 ಆಗ್ತೈತಿ, ಅಂದ್ರೆ 7ಇಂದ ಹೋಗ್ತೈತಿ. ಹಂಗಾರೆ ಇಲ್ಲಿ 7 ತಗೋತೀರಿ, 7 2 ಜಾ 14, 7 1 ಜಾ. ಈಗ ನೋಡ್ರಿ 7 3 ಜಾ 3 ಆಲ್ರೆಡಿ ಏನೈತಿ ಪ್ರೈಮ್ ನಂಬರ್ ಐತಿ, 3 1 ಜಾ. ಹಂಗಾರೆ ಇಲ್ಲಿ 147 ಈಸ್ ಈಕ್ವಲ್ ಟು 7 ಸ್ಕ್ವೇರ್ ಇಂಟು 3. ಅದೇ ರೀತಿ ಇನ್ನೊಂದು ಯಾವುದೈತಿ ನಮ್ಗೆ 56 ಅದ. ಈ 56 ತಗೊಳ್ಳೋಣ. ಇಲ್ಲೇ ಇವನ್ ನಂಬರ್ ಐತಿ, 2ದಿಂದ ಹೋಗ್ತೈತಿ. 2 2 ಜಾ 4, 1 ಉಳಿತೈತಿ 16, 2 8 ಜಾ. ಹಂಗಾರೆ 2 ತಗೋತೀರಿ, 2 1 ಜಾ 2 4 ಜಾ. ಮತ್ತು 2 ತಗೋತೀರಿ, 2 7 ಜಾ. 7 ತಗೋತೀರಿ, 7 1 ಜಾ. ಹಂಗಾರೆ ಇಲ್ಲಿ 56 ಈಸ್ ಈಕ್ವಲ್ ಟು 2⁻³ ಇಂಟು 7. ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರಿಂದ ನಾ ಏನು ಕಂಡುಹಿಡಿಬೇಕಂತ ಹೇಳೀನಿ, ಎಚ್ ಸಿ ಎಫ್ ಕಂಡುಹಿಡಿಬೇಕು. ಹಾಗಾದ್ರೆ ಎಚ್ ಸಿ ಎಫ್ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ 7 ಸ್ಕ್ವೇರ್ ಐತಿ, ಇಲ್ಲಿ 7 ಐತಿ, ಸಣ್ಣದು 7. 3 ಐತಿ, ಇಲ್ಲಿಲ್ಲ ಬಿಡ್ರಿ. 7 ಇಲ್ಲ, ಇದು 2 ಕ್ಯೂಬ್ ಇಲ್ಲ ಐತಿ, ಇಲ್ಲಿಲ್ಲ ಬಿಡ್ರಿ. ಹಾಗಾದ್ರೆ 7 ಆಯ್ತು. ಹಾಗಾದ್ರೆ ಮ್ಯಾಕ್ಸಿಮಮ್ ಈ 7 ಏನು ನಮಗೆ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್, ಲೆಂತ್ ಆಫ್ ದ ರಾಡ್ ಈಸ್ ಈಕ್ವಲ್ ಟು 7 ಮೀಟರ್. ಹಾಗಾದ್ರೆ ಆ ರಾಡ್ ನಾವು ಇಲ್ಲಿ ಏನು ಮಾಡಬೇಕಾಗಿತ್ತು, ಆ ರಾಡ್ ಎಷ್ಟೈತಿ 7 ಮೀಟರ್ ಐತಿ. ಹಾಗಾದ್ರೆ ಎಷ್ಟು ಟೈಮ್ ಅದ್ರ ಲೆಂತ್ ಎಳಿಬಹುದು, ಎಷ್ಟು ಟೈಮ್ ಅದ್ರ ಬ್ರೆಡ್ತ್ ಎಳಿಬಹುದು, ನಾವು ಅಷ್ಟು ಶಾರ್ಟ್ ಆಗಿ ಬರ್ಕೊಳ್ಳೋಣ ಲೆಂತ್. ಹಾಗಾದ್ರೆ ಲೆಂತ್ ಬೇಕಂದ್ರೆ ಟೋಟಲ್ 147 ಐತಿ, ಅದ್ರದ್ದು ರಾಡ್ ಎಷ್ಟೈತಿ 7 ಮೀಟರ್ ಐತಿ. ಹಂಗಾರೆ 7 1 ಜಾ 7 2 ಜಾ 7 1 ಜಾ. ಹಂಗಾರೆ ಇದು 21 ಮೀಟರ್ ಐತಿ. ಇದು 21 ಟೈಮ್ಸ್ ಆಗ್ತೈತಿ. 21 ಟೈಮ್ಸ್ ಅಂದ್ರೆ 21 ಸಾರಿ ನಾವು ಅದನ್ನ ಅಳತೆ ಮಾಡ್ಬೋದು. ಹಿಂಗೆ 7 ನೀವು ತೊಗೊಂಡು ಏನು ಮಾಡ್ಬೋದು, ಹಿಂಗೆ ಹಾಕೊಂತ ಹೋದ್ರೆ ಅದು 147 ಮೀಟರ್ ಆಗಬೇಕು. 147 ಮೀಟರ್ ಆಗಬೇಕು ಅಂದರೆ 21 ಟೈಮ್ಸ್ ಅದನ್ನು ಮಾಡಬೇಕು. ಅದೇ ರೀತಿ ಬ್ರೆಡ್ತ್ ತಗೊಳ್ರಿ. ಬ್ರೆಡ್ತ್ ಇಲ್ಲಿ 56 ಅದ, ರಾಡ್ 7 ಅದ, 7 1 ಜಾ 7 8 ಜಾ. ಹಂಗಾರೆ ಇಲ್ಲಿ ನಮಗೆ 8 ಟೈಮ್ಸ್ ಅಂತ ಹೇಳ್ತೀವಿ, 8 ಟೈಮ್ಸ್. ಇಲ್ಲಿ ನೋಡ್ರಿ, ಈ ಕಡೆಯಿಂದ ಹಿಂಗೆ ಅಳ್ಕೊತ ಹೋದ್ರೆ 8 ಟೈಮ್ ಇದನ್ನ ಮೆಜರ್ಮೆಂಟ್ ಮಾಡಿದಾಗ 56 ಆಗತ್ತೆ. ಇಲ್ಲಿ 21 ಟೈಮ್ ಮಾಡಿದಾಗ 147 ಆಗುತ್ತೆ. ಹಂಗೆ ರಾಡಿನ ಲೆಂತ್ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ 7 ಮೀಟರ್ ಆಗ್ತದೆ. ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ಅದ. ಇಂಥ ಕ್ವಶನ್ ಸ್ವಲ್ಪ ಅಪ್ಲೈಡ್ ಅದಾವ, ಸರಿಯಾಗಿ ಇವ್ರು ನೋಡಬೇಕು. ಇದನ್ನು ನಮಗೆ ಹೋದ ವರ್ಷ ಮೇ 2025 2 ಮಾರ್ಕಿಗೆ ಇದನ್ನು ಕೇಳ್ಯಾನ. ಫಸ್ಟ್ ಅವೆರಡೂ ಏನು ಮಾಡಿದ್ರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರಿ, ಎಚ್ ಸಿ ಎಫ್ ಕಂಡುಹಿಡಿದ್ರಿ. ಆಮೇಲೆ ಅದರ ಲೆಂತ್ 147 ಇತ್ತು, ಅದಕ್ಕೆ 7ಇಂದ ಡಿವೈಡ್ ಮಾಡಿದ್ರಿ. ಆವಾಗ ನಿಮ್ಗೆ 21 ಟೈಮ್ಸ್ ಆಯ್ತು. ಇಲ್ಲಿ 56 ಐತೆ ಅದ್ರ ಬ್ರೆಡ್ತು, ಅದಕ್ಕೆ ಆ ರಾಡಿನ ಲೆಂತಿಂದ ಡಿವೈಡ್ ಮಾಡಿದ್ರಿ. ಆವಾಗ ನಿಮ್ಗೆ 8 ಟೈಮ್ಸ್ ಬಂತು. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಡ್ರಿ. SLP ಎಕ್ಸಾಮ್ 2024 ಇದನ್ನು ಕೇಳ್ಯಾನ. ಇದು ಕೂಡ ನಮಗೆ 2 ಮಾರ್ಕಿನ ಕ್ವಶನ್. ನೋಡ್ರಿ, ಇಲ್ಲಿ ಏನು ಮಾಡೋದನ್ನ ಸರಿಯಾಗಿ ಲಕ್ಷ್ಯ ಇರಲಿ. ಫೈಂಡ್ ದ LCM ಆ್ಯಂಡ್ HCF ಆಫ್, ಇವು ಎರಡೂದ್ರದ್ದು LCM ಮತ್ತು HCF ಕಂಡುಹಿಡಿತೀರಿ. ಅದು ಯಾವ ಮೆಥಡಿಂದ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಕಂಡುಹಿಡಿಬೇಕು. ಆಮೇಲೆ ಚೆಕ್ ಮಾಡಬೇಕು. ಅಂದರೆ LCM ಮತ್ತು HCF ಅವು ಎರಡು ಪ್ರಾಡಕ್ಟ್ ಮಾಡಿ ನೋಡಬೇಕು, ಮಲ್ಟಿಪ್ಲೈ ಮಾಡಿ ನೋಡಬೇಕು. ಅವ ಎರಡು ನಂಬರನ್ನು ಮಲ್ಟಿಪ್ಲೈ ನೋಡಬೇಕು, ಅವೆರಡು ಈಕ್ವಲ್ ಬರಬೇಕು. ಇಷ್ಟು ಭಾಳ ಈಸಿ ಅದ. ಫಸ್ಟ್ 5 10ಗಳನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 0 ಐತಿ, 2ದಿಂದ ಹೋಗ್ತೈತಿ. 2 2 ಜಾ 4, ಇಲ್ಲ 2 2 ಜಾ 4, 1 ಉಳಿತೈತಿ 11, 2 5 ಜಾ 10, ಮತ್ತು 1 ಉಳಿತೈತಿ 2 5 ಜಾ. ಈಗ 5ದಿಂದ ಹೋಗುತ್ತೆ, 5 5 ಜಾ 5 1, 5 1 ಜಾ. ಇಲ್ಲಿ ನೋಡ್ರಿ 5 + 1 6 ಆಯ್ತು. 3ದಿಂದ ಹೋಗ್ತೈತಿ. ಹಾಗಾದ್ರೆ 3 1 ಜಾ 3, 2 ಉಳಿತೈತಿ 21, 3 7 ಜಾ 17 ಆಲ್ರೆಡಿ ಪ್ರೈಮ್, ಅದಕ್ಕೆ 17 1 ಜಾ. ಈಗ ನೋಡ್ರಿ 5 10 ಈಸ್ ಈಕ್ವಲ್ ಟು 2 ಇಂಟು ಆರ್ಡರ್ಲಿ ಬರ್ಕೊಳ್ಳೋನು, 2 ಇಂಟು 3 ಇಂಟು 5 ಇಂಟು 17. ಅದೇ ರೀತಿ ನಮ್ಗೆ ಇನ್ನೊಂದು 92 ಅದ ನೋಡ್ರಿ, 92 ತಗೊಳ್ರಿ.
ಇಲ್ಲೂ ಈವನ್ ನಂಬರ್ ಅದ. 2 4 ಜಾ 8, 1 ಉಳಿತೈತಿ, 12 ಆರ್ 2 6 ಜಾ 2 ತಗೋತೀರಿ, 2 2 ಜಾ 2 3 ಜಾ 23 ಆಲ್ರೆಡಿ ಏನೈತಿದು ಪ್ರೈಮ್ ನಂಬರ್ ಅದ, ಅದಕ್ಕೆ 23 1 ಜಾ. ಈಗ ನೋಡ್ರಿ 92 ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 23. ಈಗ ನಮಗೆ ಎಲ್ ಸಿ ಎಮ್ನೂ ಬೇಕು, ಎಚ್ ಸಿ ಎಫು ಬೇಕು. ಹಂಗಾರೆ ಎಲ್ ಸಿ ಎಮ್ ಮಾಡ್ಕೊಳ್ಳೋಣ ಫಸ್ಟ್. ಇಲ್ಲಿ ನೋಡ್ರಿ 2 ಅದ, ಇಲ್ಲಿ 2 ಸ್ಕ್ವೇರ್ ಅದ, ದೊಡ್ಡದು ಎಲ್ ಸಿ ಎಮ್ 2 ಸ್ಕ್ವೇರ್. ಇಲ್ಲಿ 3 ಅದ, ಇಲ್ಲಿಲ್ಲ ಅಂದರೂ ಬರಿಬೇಕು. ಇಲ್ಲಿ 5 ಅದ, ಇಲ್ಲಿಲ್ಲ ಅದನ್ನು ಬರಿಬೇಕು. ಇಲ್ಲಿ 17 ಅದ, ಇಲ್ಲಿಲ್ಲ ಅಂದರೂ ಬರಿಬೇಕು. ಇಲ್ಲಿ 23 ಐತಿ, ಇಲ್ಲಿಲ್ಲ ಅಂದರೂ ಕೂಡ ಬರಿಬೇಕು. ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಇಡೋಣ. ಇಲ್ಲಿ ನೋಡಿ 2 ಸ್ಕ್ವೇರ್ ಅಂದರೆ 4 ಆತ, 4 3 ಜಾ 12, 12 5 ಜಾ 60 ಇಂಟು 17 ಇಂಟು 23. ಈಗ ನೋಡ್ರಿ ಇಲ್ಲೂ 0 ಬಿಡ್ರಿ, 6 7 ಜಾ 42, 6 1 ಜಾ 6, 4 ಅಂದರೆ 10. ಈ 0 ಬಿಟ್ಟಿದ್ರಲ್ಲ 0 ಇಂಟು 23. ಹಾಗಾದ್ರೆ ಇದನ್ನ ಹೆಂಗೆ ಮಾಡೋದು ಸರ? ಇದನ್ನ ಇಲ್ಲಿ ಬೇಕಾದ್ರೆ ಸಪ್ರೇಟ್ ಮಾಡ್ಕೊಂಡು ನೋಡ್ರಿ. ಏನಿಲ್ಲೇ 1 or 2 ಬರ್ಕೋರಿ, ಬರೀ ಸಾಕು, 0 ಬಿಟ್ಟು ಬಿಡ್ರಿ, ಈಜಿ ಆಗ್ತದೆ ಜಲ್ದಿ ಮಾಡಕ್ಕೆ. 23 ತಗೊಳ್ಳೋಣ. 3 2 ಜಾ 6, 3 0 0, 3 1 ಜಾ 3, ಈ ಪ್ಲೇಸ್ ಬಿಡ್ರಿ. 2 2 ಜಾ 4, 2 0 0, 2 1 ಜಾ 2, 6 4 3 2 1 0 ಬಿಟ್ಟಿದ್ವಲ್ಲ 0 ಅಂದ್ರೆ 23,460. ಇದು ಎಲ್ ಸಿ ಎಮ್. ಹಾಗಾದ್ರೆ ಎಚ್ ಸಿ ಎಫ್ ಬೇಕಲ್ಲ. ಎಚ್ ಸಿ ಎಫ್ ಬೇಕಂದ್ರೆ ಏನು ಮಾಡ್ತೀರಿ? ಇಲ್ಲಿ 2 ಅದ, ಇಲ್ಲಿ 2 ಸ್ಕ್ವೇರ್ ಅದ, ಸಣ್ಣದು 2 ಅದ. 3 ಐತಿ, ಇಲ್ಲಿಲ್ಲ ಬಿಡ್ರಿ. 5 ಐತಿ, ಇಲ್ಲಿಲ್ಲ ಬಿಡ್ರಿ. 17 ಐತಿ, ಇಲ್ಲ ಬಿಡ್ರಿ. ಇಲ್ಲಿ 23 ಐತಿ, ಇಲ್ಲ ಬಿಡ್ರಿ. ಕಾಮನ್ ಇದ್ದಿದ್ದು ಮಾತ್ರ ತಗೋಬೇಕು. ಅದ್ರಾಗ ಒಂದು ವೇಳೆ ಕಾಮನ್ ಇರ್ತಾವು, ಸಣ್ಣದು ಯಾವ್ದು ಇರ್ತೈತಿ ಅದನ್ನು ತಗೋಬೇಕು. ಹಾಗಾದ್ರೆ ಈಗ ವೆರಿಫೈ ಮಾಡೋಣ, ಚೆಕ್ ಮಾಡೋಣ. ಹಿಂಗಾರೆ ಹೆಂಗೆ ಚೆಕ್ ಮಾಡೋದಪ್ಪ ಅಂತ ನೋಡ್ಕೊಡ್ರಿ. ಈಗ ಇಲ್ಲ ನೋಡ್ರಿ, ಈಗ ವೆರಿಫೈ ಏನು ವೆರಿಫೈ? ಇದು ಕೊಟ್ಟಿದ್ದ ಬರ್ಕೊಂಬಿಡ್ರಿ. ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್, ನೋಡ್ರಿ, ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಈಗ ನೋಡ್ರಿ ಎಲ್ ಸಿ ಎಮ್ ಎಷ್ಟದ ಇಲ್ಲೇ ಮಾಡಿರಿ ನೋಡು. 23,460 ಇಂಟು ಎಚ್ ಸಿ ಎಫ್ ಅಂದ್ರೆ 2 ಐತಿ, ಇಲ್ಲಿ ಐತಿ ನೋಡ್ರಿ 2. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ಕೊಟ್ಟಂಥ ನಂಬರ್ಸ್ ಯಾವ್ಯಾವ ಅದಾವು? 5 10 92, 5 10 92. ಇಲ್ಲಿ ನೋಡ್ರಿ ಈಗ 2 ಐತಿ, 2 ದಿಂದ ಇಲ್ಲಿ 0 ಇದನ್ನ ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ. 2 0 ಜಾ 0, 2 6 ಜಾ 12, ಕ್ಯಾರಿ 1, 2 4 ಜಾ 8, 1 9, 2 3 ಜಾ 6, 2 2 ಜಾ 4, 46,920. ಇದು ಅಷ್ಟೇ ಬರ್ತೈತಿ. ನೀವು ಎಕ್ಸಾಮ್ದಾಗ ಡೈರೆಕ್ಟ್ ಇದನ್ನು ಬರಿಬೋದು, ಆದರೆ ನಿಮ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಅದನ್ನ ಮಾಡಿಕೊಡ್ರಿ. ಇಲ್ಲಿ 51 92, 0 ಬಿಟ್ಟು ಬಿಡ್ರಿ, ಆಮೇಲೆ ಹಾಕೊಳ್ಳೋಂತಾರೆ. 2 1 ಜಾ 2, 2 5 ಜಾ 10, ಇದೊಂದು ಪ್ಲೇಸ್ ಬಿಡ್ರಿ. 9 1 ಜಾ 9, 9 5 ಜಾ 45, 2 9 6 4, 1 0 ಬಿಟ್ಟಿದ್ರಲ್ಲ 0, ನೋಡ್ರಿ 46,920. ಇವೆರಡೂ ಈಕ್ವಲ್ ಬರಬೇಕು. ಅಂದ್ರೆ ಎಲ್ ಸಿ ಎಮ್ ಇಂಟು ಎಚ್ ಎಫ್ ಎಷ್ಟು ಇರ್ತೈತಿ? ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಷ್ಟೇ ಇರ್ತೈತಿ. ನಾನು ಹಿಂದಿನ ವಿಡಿಯೋದೊಳಗೆ ನಿಮಗೆ ಇದನ್ನು ಪ್ರೂವ್ ಮಾಡೇನಿ. ಅವಾಗ ಅಲ್ಲಿ ಏನು ಹೇಳಿವಿ? ಎಚ್ ಇಂಟು ಎಲ್ ಈಸ್ ಈಕ್ವಲ್ ಟು ಎ ಇಂಟು ಬಿ, ಹೌದಲ್ಲ? ಏನಂತ ಹೇಳಿರಿಪ್ಪ ಅಂದ್ರೆ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದೇರ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಅಂತ ನಾವು ಪ್ರೂವ್ ಮಾಡೀವಿ. ನೀವು ಅಲ್ಲಿ ಹಿಂದಿನ ವಿಡಿಯೋ ನೋಡ್ಕೋಬಹುದು, ಪ್ಲೇ ಲಿಸ್ಟಿಗೆ ಹೋಗಿ. ಹಾಗಾದ್ರೆ ಈಗ ಇಲ್ಲಿ ಏನು ಮಾಡಂದಿದ್ರು ಅವರು? ನೋಡು, ಅವೆರಡು ನಂಬರ್ ಇದ್ದು ಎಲ್ ಸಿ ಎಮ್ ತೆಗಿರಿ, ಎಚ್ ಸಿ ಎಫ್ ತೆಗಿರಿ. ಹಾಗಾದ್ರೆ ಆ ಎರಡು ನಂಬರ್ದು ಎಚ್ ಸಿ ಎಫ್ ಎಲ್ ಸಿ ಎಮ್ ನೋಡ್ರಿ, ಆ ಎರಡು ನಂಬರ್ ಪ್ರಾಡಕ್ಟ್ ನೋಡ್ರಿ, ಅವೆರಡು ಏನಾಗಬೇಕು? ಈಕ್ವಲ್ ಆಗಬೇಕು ಅಂತ ಹೇಳಿದ್ರು. ಆ ಪ್ರಕಾರ ನಮ್ದು ಇದು ಬಂತು. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಇದು ನೋಡ್ರಿ, ಈಗ ಆಗಿದ್ದು ಮೊನ್ನೆ 2026 ಎಕ್ಸಾಮ್ 2ದೊಳಗೆ, ಒಂದು ಎಕ್ಸಾಮ್ ಆದಮೇಲೆ ಮತ್ತೊಂದು ಸರಿ ಇಡ್ತಾರಲ್ಲ, ಆ ಎಕ್ಸಾಮ್ 2ದೊಳಗೆ ಈ ಪ್ರಶ್ನೆ ಕೇಳ್ಯಾನ. ಇದು ನಮಗೆ 1 ಮಾರ್ಕಿನ ಕ್ವಶನ್. ಈಗ ನೋಡ್ರಿ ಇಲ್ಲಿ ಏನಂದ್ರೆ, ಇಲ್ಲೇನೈತಿ? ಎಚ್ ಸಿ ಎಫ್ ಇದು, ಎಲ್ ಸಿ ಎಮ್ ಇದು. ಹಂಗಾರೆ ಇವೆರಡು ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡಿ ಇಡೋದು ಅಂತ ತಿಳ್ಕೊಂಡು ನಮಗೇನು ಮಾಡ್ಯಾರ ಬೋರ್ಡ್ನವರು ಆನ್ಸರ್ ಮಾಡಿ ಕೊಟ್ಟಾರ. ಯಾಕೆ ಪೇಪರ್ ಚೆಕ್ ಮಾಡಕ್ಕೆ ಹೋದಾಗ
ಅವಾಗ ಗೊತ್ತಾಯ್ತು. ಇದನ್ನ ಹಿಂಗೆ ಮಾಡ್ಯಾರ ಅವ್ರು, ಹೆಂಗಪ್ಪ ಅಂದ್ರೆ ಡೈರೆಕ್ಟ್ ಏನಂತ ಒಂದು 15 ಇಂಟು 20, ಹಾಗಾದ್ರೆ 15 2 30, ಅದೊಂದು 0 300 ಇಷ್ಟು. ಆದರೆ ಕೆಲವು ಹುಡುಗರು ಹಿಂಗೆ ಬಿಡಿಸಿದ್ರು. ಯಾವ ರೀತಿ ಬಿಡಿಸಿದ್ರು ಅವ್ರದ್ದು ಸರಿ, ಅದಕ್ಕೊಂದು ಮಾರ್ಕ್ ಕೊಟ್ಟು ಇದಕ್ಕೊಂದು ಮಾರ್ಕ್ ಕೊಟ್ಟು ಏನಪ್ಪ. ಹಂಗಾರೆ ಫಸ್ಟ್ ಇವ್ರು ಎರಡದ್ರದ್ದು ಅವ್ರು ಏನು ತೆಗೆದ್ರಿ, HCF LCM ತೆಗೆದ್ರು. ಒಂದು ನಂಬರ್ 15 ಇತ್ತು, ಇನ್ನೊಂದು ನಂಬರ್ 20 ಐತಿ. ಇಲ್ಲಿ ನೋಡ್ರಿ, ಈಗ 5 ಐತಿ, 5 3 ಜಾ 3 1 ಜಾ. ಹಾಗಾದ್ರೆ ನಾವು 15 ಹಿಂಗೆ ಬರಿಬೋದನ್ನು ನೋಡ್ರಿ, 5 ಇಂಟು 3. ಈಗ 20 ಹೆಂಗೆ ಬರಿಬೋದು, 2 10 ಜಾ 2 5 ಜಾ 5 1 ಜಾ. ಇಲ್ಲಿ ನೋಡ್ರಿ, ಹಾಗಾದ್ರೆ 20ನ ಹಿಂಗೆ ಬರಿಬೋದಾ, 2 ಸ್ಕ್ವೇರ್ ಇಂಟು 5. ಈಗ ನಮಗೆ HCF ಬೇಕು. ಹಂಗಾರೆ HCF ಹೆಂಗೆ ಮಾಡೋದು ನೋಡ್ಕೊಡ್ರಿ. ಇಲ್ಲೂ 5 ಐತಿ, ಇಲ್ಲೂ 5 ಐತಿ, ಎರಡೂ ಕಡೆ 5 ಐತಿ. ಈಗ ನೆಕ್ಸ್ಟ್ ಇಲ್ಲಿ 3 ಐತಿ, ಇಲ್ಲಿಲ್ಲ ಬಿಡ್ರಿ, ಇಲ್ಲೂ 2 ಸ್ಕ್ವೇರ್ ಐತಿ, ಇಲ್ಲಿಲ್ಲ. ಯಾಕೆ ಎರಡು ಕಡೆ ಕಾಮನ್ ಇದ್ರೆ ಮಾತ್ರ HCF ಆಗುತ್ತೆ. ಹಂಗಾರೆ ಇಲ್ಲಿ 5 ಐತಿ. LCM ತಗೊಳ್ಳೋಣ. LCM ಇಲ್ಲಿ 5 ಐತಿ, ಇಲ್ಲಿ 5 ಐತಿ, 5 ಬರೀತೀರಿ. ಇಲ್ಲಿ 3 ಐತಿ, ಇಲ್ಲ ಅಂದ್ರೂ ಬರೀತೀರಿ. ಇಲ್ಲಿ ನೋಡಿ, ಇಲ್ಲಿ 5 ಐತಿ, ಇಲ್ಲಿಲ್ಲ, ಈ 5 ಬರ್ದಿದ್ರಿ. 3 ಇಲ್ಲಿ 2 ಸ್ಕ್ವೇರ್ ಐತಿ, ಇಲ್ಲಿಲ್ಲ, ಹಂಗಾರೆ 2 ಸ್ಕ್ವೇರ್. ಈಗ ನೋಡ್ರಿ, 5 3 ಜಾ 15, ಇದು 2 ಸ್ಕ್ವೇರ್ 4, 15 4 ಜಾ 60. ಈಗ ಅವ್ರ ಪ್ರಾಡಕ್ಟ್ ಅಂತ ಹೇಳೋಣ. ಹಂಗಾರೆ ಪ್ರಾಡಕ್ಟ್ ಏನು, HCF ಇಂಟು LCM, HCF ಇಂಟು LCM ಅಂತ ಕೇಳೋಣ. HCF ಎಷ್ಟದ ನಮ್ಮದು, 5 ಐತಿ, ಹೌದಾ, ಇಂಟು ಇದು 60 ಐತಿ. ಹಂಗಾರೆ 5 6 ಜಾ 30, ಇದು 0. ನೋಡ್ರಿ, ಹಿಂಗೂ ಬಿಡಿಸಿದ್ರು ಸರಿ ಆಯ್ತು, ಇದನ್ನು ಹಿಂಗೆ ಬಿಡಿಸಿದ್ರು ಸರಿ ಆಯ್ತು. ಯಾಕೆ 1 ಮಾರ್ಕಿನ ಕ್ವಶನ್ ಐತಿ, ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅದ, ಸರಿಯಾಗಿ ನೋಡ್ಕೊಳ್ರಿ. ಇದು ಪ್ರಾಡಕ್ಟ್ ಅಂತ ಕೇಳ್ಯಾನ, ಅದಕ್ಕೆ ಪ್ರಾಡಕ್ಟ್ ಮಾಡಿ ಇಡಬೇಕು ಲಾಸ್ಟಿಗೆ. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಜನರಿಗೆ ವೀಕ್ ಇರ್ತಾರೆ ಪಾಪ, ಕೆಲವೊಂದಿಷ್ಟು ಸ್ಕೋರ್ ಮಾಡ್ಬೇಕನ್ನೋ ಆಸೆ ಇರ್ತೈತಿ, ಬೇಸಿಕ್ ಕರೆಕ್ಟ್ ಅರ್ಥ ಮಾಡ್ಕೋಬೇಕು ಅನ್ನೋದು ಇರ್ತೈತಿ. ಈಗ ಎಷ್ಟೋ ಪ್ರತಿಭಾವಂತ ಹುಡುಗರಿಗೆ ಈ ಕೆಲವ್ರು ಏನು ಮಾಡ್ತಾರೆ, ಬರೀ ಲೆಕ್ಕ ಬಿಡ್ಸೋಕೆ ಬಂದ್ರೆ ಮುಗೀತು, ಅವು ಸಾಲ್ವ್ ಮಾಡೋಕೆ ಬಂದ್ರೆ ಮುಗೀತು, ಅವು ಹಿಂದಿನೂ ಎಕ್ಸಸೈಸ್ನಾಗಿನೂ ನಮಗೆಲ್ಲ ಬಂದು ಅಂತ ತಿಳ್ಕೊತಾರೆ. ಹಿಂಗಿಲ್ಲ, ಫಸ್ಟ್ ಅದ್ರ ನಾಲೆಜ್ ಬರಬೇಕು, ಅದ್ರ ಬೇಸಿಕ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಂದು ಒಂದೇ ಒಂದು ವಿಡಿಯೋ ಭಾಳ ಲೆಂಗ್ದಿ ಆಗ್ತದೆ, ಸ್ವಲ್ಪ ಲೆಂಗ್ದಿ ಆಗ್ತೈತಿ, ಅದ್ರ ಕ್ಲಿಯರ್ ಐಡಿಯಾ ಕೊಡ್ತೈತಿ. ಅಷ್ಟೆಲ್ಲ ನೀವು ತೊಗೊಂಡು ಆಮೇಲೆ ಅದನ್ನು ಪ್ರಾಬ್ಲಮ್ ಬಿಡಿಸಿ ಆಮೇಲೆ ಕ್ವಶನ್ ಪೇಪರ್ ಬಿಡಿಸಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಅದಕ್ಕೆ ಇಂಥ ವಿಡಿಯೋ ಮುಂದೆ 2ನೇ ಪಾಠ ಪಲ್ಯ ಮೇಲೆ ಮಾಡಿ ಹಾಕೊಂಡಿದ್ದೀನಿ. ನೀವೇನು ಮಾಡ್ತೀರಿ, ಅದರಲ್ಲಿ SSLC ಇರ್ತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದೀರಿ, ಪ್ರತಿಯೊಂದನ್ನು ನೋಡ್ರಿ. ಅದರ ತಾಳ್ಮೆ ಇರಬೇಕಿಲ್ಲ, ತಾಳ್ಮೆಯಿಂದ ನೋಡಬೇಕು, ಆವಾಗ ಈ ವಿಡಿಯೋದ ಅರ್ಥ ಆಗ್ತೈತಿ. ಎಲ್ಲ ಕ್ಲಿಯರ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತೈತಿ. ನೀವು ಹಂಗೆ ಒಂದಿಟ್ಟಿಟ್ಟು ನೋಡಿ ಬೇರೆ ವಿಡಿಯೋ ನೋಡೋದಾಗತ್ತೆ, ಒಂದು 2 ನಿಮಿಷನ ನೋಡಿ ಇದನ್ನ ಅರ್ಥ ಮಾಡ್ಕೊತೀನಿ ಅಂತ. ಹಂಗಲ್ಲ, ಮೊದಲು ಅದರ ಕಾನ್ಸೆಪ್ಟ್ ನೋಡ್ಕೊರಿ, 1ನೇ ವಿಡಿಯೋ ನೋಡ್ಕೊಳ್ರಿ, 2ನೇದ್ದು 1 by 1 ನಾ ಹೆಂಗೆ ಮಾಡ್ಕೊತೀವಿ ನೋಡ್ರಿ. ಆಮೇಲೆ ಸ್ಟೆಪ್ಸ್ ಇಂಪಾರ್ಟೆಂಟ್ ಅದಾವೆ. ನೀವು ಭಾಳಷ್ಟು ಶಾರ್ಟ್ ಮಾಡಿದಿರಿ ಅಂದ್ರೆ ಮಾರ್ಕ್ಸ್ ಕಟ್ ಆಗ್ತಾವೆ. ಯಾಕಂದ್ರೆ ಒಂದು 4 ಮಾರ್ಕ್ಸು ಅಥವಾ 2 ಮಾರ್ಕ್ಸಿಂದ ಬಿಡಿಸುವಾಗ ಏನು ಹೇಳ್ತಾರೆ, ಅದು ಒಂದು ಸೂತ್ರ ಮೇಲೆ ಬಂದಿತ್ತು ಅಂತ ತಿಳ್ಕೊಳ್ಳಿ, ಒಂದು ಫಾರ್ಮುಲಾದ ಮೇಲೆ ಬಿಡಿಸ್ಬೇಕಾಗೈತಿ. ಮೊದಲು ಫಾರ್ಮುಲಾ ಬರ್ದಿರಿಲ್ಲ, ಹಾಫ್ ಮಾರ್ಕ್ಸ್. ಅದ್ರಾಗ ಫಿಲಪ್ ಮಾಡಿರೋ ಇಲ್ಲ, ಅದಕ್ಕೆ ಹಾಫ್ ಮಾರ್ಕ್ಸ್. ಸಿಂಪ್ಲಿಫೈ ಮಾಡಿರಿಲ್ಲ, ಅದಕ್ಕೆ ಹಾಫ್ ಮಾರ್ಕ್ಸ್. ಟೋಟಲ್ ಆನ್ಸರ್ ಕರೆಕ್ಟ್ ಐತೆ ಇಲ್ಲ, ಅದಕ್ಕೆ ಹಾಫ್ ಮಾರ್ಕ್ಸ್. ಹಿಂಗೆ ಇರ್ತಾವೆ, ಸ್ಟೆಪ್ ಬೈ ಸ್ಟೆಪ್ ಇರ್ತಾವೆ. ನೀವೇನು ಮಾಡ್ತೀರಿ, ಈಗ 4 ಮಾರ್ಕ್ಸಿಂದ ಇರ್ತೈತಿ, ಒಂದು 3 ಲೈನ್ 4 ಲೈನ್ದಾಗ ಬಿಡಿಸಕ್ಕೆ ಹೋಗ್ತೀರಿ. ಅಲ್ಲಿ ನಿಮ್ಮ ಮಾರ್ಕ್ಸ್ 1.5 2 ಹಿಂಗೆ ಆಗ್ತಾವೆ, ಕಟ್ಟಾಗಿಬಿಡ್ತಾವೆ. ಅದಕ್ಕೆ ನಮ್ಮ ಸ್ಟೆಪ್ಸು ಇಲ್ಲಿ ಬೋರ್ಡ್ನವ್ರು ಏನು ಮಾಡಿರ್ತಾರೆ ಅಂದರೆ, ಕ್ವಶನ್ ಪೇಪರ್ ಬಿಡಿಸಿ ಇದೇ ರೀತಿ ಬಿಡಿಸ್ಬೇಕಂತ ನಿಮ್ಮ ಮಾಡೆಲ್ ಕಳಿಸಿದ್ದೈತಿ ಹಿಂದ. ಅವನ್ನೆಲ್ಲ ಕ್ವಶನ್ ಪೇಪರ್ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಅಲ್ಲಿ ಸ್ಟೆಪ್ಸು, ಪ್ರತಿಯೊಂದು ಲೆಕ್ಕದ ಹಂತಗಳು, ಸ್ಟೆಪ್ಸ್ ಏನದಾವಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ಈಗ ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸಿಂದ ಐತಿ, ನೀವೆಲ್ಲ ಸ್ಟೆಪ್ ಕರೆಕ್ಟ್ ಮಾಡಿರಿ, ಆನ್ಸರ್ ತಪ್ಪು ಮಾಡಿರಿ, 1 ಮಾರ್ಕ್ಸ್ ಕರೆಕ್ಟ್ ತಪ್ಪಾಕೈತಿ, 3 ಮಾರ್ಕ್ಸ್ ಸಿಗ್ತಾವೆ. ನೀವೆಲ್ಲ ಮೆಥಡ್ ತಪ್ಪು ಮಾಡಿರಿ, ಆನ್ಸರ್ 1 ಕರೆಕ್ಟ್ ಮಾಡಿರಿ, 1 ಮಾರ್ಕ್ಸ್ ಸಿಗ್ತೈತಿ. 2 ಮಾರ್ಕ್ಸ್ ಇದ್ದರೂ ಅದೇ ರೀತಿನ ಅಲ್ಲೇ ನಿಮ್ಗೆ ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಕಟ್ ಮಾಡ್ತಾರೆ. ಬರೀ ಆನ್ಸರ್ ಅಷ್ಟೇ ನೋಡೋಂಗಿಲ್ಲ, ಸ್ಟೆಪ್ಸ್ ಇಂಪಾರ್ಟೆಂಟ್ ಅದಾವೆ. ಅದಕ್ಕೆ ಆ ದೃಷ್ಟಿ ಇಟ್ಟುಕೊಂಡು ನಿಮ್ಗೆ ಯಾವ ರೀತಿ ಅರ್ಥ ಆಗ್ತೈತೆ ಅನ್ನೋ ಒಂದು ಇದ್ರೊಳಗೆ ನಾ ಮಾಡೇನಿ. ಅದಕ್ಕೆ ಅದನ್ನು ನೋಡ್ರಿ. ಇದ್ರಾಗ ಲಾಸ್ಟ್ ಇನ್ನೊಂದು ಲೆಕ್ಕ ಐತಿ, ಅದನ್ನೊಂದು ನೋಡ್ಕೊಡ್ರಿ. ಏನಿತ್ತು ಲಾಸ್ಟ್ ಲೆಕ್ಕ ಅಂತ ಕೇಳಿದ್ರೆ, ಈಗ ಮೊನ್ನೆ ನಡೀತಲ್ಲ ಆ ಎಕ್ಸಾಮ್ದಾಗ May 2026 ಎಕ್ಸಾಮ್ 2ದೊಳಗೆ ಇದನ್ನು ಕೇಳ್ಯಾರ. ಇದಕ್ಕೆ 2 ಮಾರ್ಕ್ ಐತಿ, ಇಲ್ಲಿ 2 ಮಾರ್ಕ್ ಐತಿ ನೋಡ್ರಿ. ಇದನ್ನು ಹೆಂಗೆ ಮಾಡೋದು, ಇದು ಕೊನೆಯ ಲೆಕ್ಕ, ಸರಿಯಾಗಿ ನೋಡ್ಕೊಳ್ರಿ, ಎಷ್ಟು ಇಂಪಾರ್ಟೆಂಟ್ ಐತಿ. ಇದನ್ನು ಅವ್ರಿಗೆ ಈ ಸದ್ಯಕ್ಕೆ ಕೇಳಿದ ಲೆಕ್ಕ ಇದು ಹೆಂಗೆ ಕೇಳ್ಯಾರ ನೋಡ್ರಿ. ಇದು ಏನು ಪಾಡ್ದಾಗಿಲ್ಲ ಆದರೂ ಕೇಳ್ಯಾರ. ಹಂಗಾರೆ ಹೆಂಗೆ ಬಿಡಿಸೋದು,
ಅದ ಮೆಥಡ್ ಐತಿ, ಅದಕ್ಕೆ ಅವ್ರು ಕೇಳ್ಯಾರ. ಈಗ ಅವ್ರು ಏನಂದ್ರೆ ಈ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಮೊದಲ ಇಲ್ಲೇ 3 ನಂಬರ್ ಅದಾವ, ಇಲ್ಲಿ ನೋಡ್ರಿ 1 2 3 3 ನಂಬರ್ ಅದಾವಲ್ಲ, ಈ ನಂಬರ್ ಅದಾವಲ್ಲ ಇವ್ಕುರ್ದು ಎಲ್ ಸಿ ಎಮ್ ಇಲ್ಲೈತಿ ನೋಡ್ರಿ, ಇದು ಎಲ್ ಸಿ ಎಮ್. ಇದು ಇಲ್ಲೈತಲ್ಲ ಇವ್ಕುರ್ದು ಎಚ್ ಸಿ ಎಫ್ ಇಲ್ಲೈತಿ ನೋಡ್ರಿ ಇದು. ಹಾಗಾದ್ರೆ ಇಲ್ಲಿ ಏನು ಬಂದಾವು? ಎಮ್ ಬಂದೈತಿ, ಇಲ್ಲಿ ಎನ್ ಬಂದೈತಿ, ಇಲ್ಲಿ ಎಕ್ಸ್ ಬಂದೈತಿ, ಇಲ್ಲಿ ವಾಯ್. ಇವ್ಕುರ್ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಹೇಳ್ಯಾನ. ಹಾಗಾದ್ರೆ ಫಸ್ಟ್ ನಾವು ಬರೀನು, ಒಂದು ಎ ತಗೊಳ್ರಿ, ಒಂದು ಬಿ ತಗೊಳ್ಳೋಣ, ಒಂದು ಸಿ ತಗೊಳ್ಳೋಣ. ನೋಡ್ರಿ ಇಲ್ಲಿ ಎ ಬರಿತೀನಿ. ಎದಾಗ ಏನೈತಪ್ಪ ನಮಗೆ 2m ಇಂಟು 3² ಅದ ಬಿ ತಗೋತೀನಿ. ಬಿದಾಗ ಏನೈತಿ 3n ಇಂಟು 2 ಅದ. ಹಾಗಾದ್ರೆ ಸಿ ತಗೋತೀನಿ, ಅಲ್ಲೇ 3 ಇಂಟು 2 ಅದ. ಹಾಗಾದ್ರೆ ಇವಕ್ಕರು ಮೂರುದ್ರದ್ದು ಎಲ್ ಸಿ ಎಮ್ ಐತಲ್ಲ, ಈ ಎಲ್ ಸಿ ಎಮ್ ನಮ್ಗಿಲ್ಲದ ನೋಡ್ರಿ, ಇಲ್ಲದ ಇದು. ಹಂಗಾರೆ ಇಲ್ಲಿ ಎಲ್ ಸಿ ಎಮ್ ಎಷ್ಟದ? 3 ಇಂಟು 2 ಅದೇ ರೀತಿ ಎಚ್ ಸಿ ಎಫ್ ತಗೋತೀರಿ. ಎಚ್ ಸಿ ಎಫ್ ನೋಡ್ರಲ್ಲಿ, ಎಚ್ ಸಿ ಎಫ್ ಯಾವ್ದೈತಿ ಇಲ್ಲಿ ನೋಡಿ, ಇದು 3y ಇಂಟು 2x. ಇಷ್ಟು ನಿಮ್ಗೆ ಪ್ರಶ್ನೆ ಇದು. ಇದನ್ನ ಹಚ್ಕೊಂಡಿವಿ ನಾವು. ಇವನ್ನ ಕಂಪೇರ್ ಮಾಡ್ಬೇಕು. ಈಗ ನೋಡ್ರಿ ನಾ ಹೇಳ್ತೀನಿ. ಫಸ್ಟ್ ಎಮ್ ಕಂಡಿಡಿ ಅಂದ್ರೆ ಎಮ್ ಇಲ್ಲೈತಿ ನೋಡ್ರಿ. ಹಾಗಾದ್ರೆ ಎಮ್ ಇಲ್ಲೈತಿ, 2 ಮೇಲೆ ಐತಿ. ಹಾಗಾದ್ರೆ 2ದಾಗ ಎಲ್ಲೆಲ್ಲ ಅದಾವ ನೋಡ್ಕೊಳ್ರಿ. ಇಲ್ಲಿ ಐತಿ ಎಕ್ಸ್ ಐತಿ, ಇಲ್ಲಿ ಎಮ್ ಐತಿ, ಇದು ಬರೋದಿಲ್ಲ. ಯಾಕಂದ್ರೆ ಇದನ್ನ ಏನು ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಬಿಟ್ಟು ಬಿಡ್ತೀರಿ. ಹಾಗಾದ್ರೆ 2ದಾಗ ಬೇರೆ ಕಡೆ ಎಲ್ಲ ಅದಾವ ನೋಡ್ರಿ, ಇಲ್ಲೈತಿ ಅಂದ್ರೆ ಎಲ್ ಸಿ ಎಮ್ ಒಳಗೈತಿ. ಹಂಗಾರೆ ಇದು 2 ಇಲ್ಲಿ ಏನೂ ಇಲ್ಲ ಅಂದ್ರೆ 1 2 ನೋಡ್ರಿ, 2 2 2 ಎಲ್ ಸಿ ಎಮ್ ಅಂದ್ರೆ ನಾವು 2ದಾಗ ಏನು ಮಾಡ್ತೀವಿ, ಯಾವ್ದು ಹೈಯೆಸ್ಟ್ ಪವರ್ ಇರ್ತೈತಿ ಅದನ್ನ ತಗೋತೀರಿ. ಹಾಗಾದ್ರೆ ಇಲ್ಲಿ 2 2 2 ಯಾವ್ದು ಹೆಚ್ಚಾಗ್ತೈತಿ? 2 ಹಂಗಾರೆ 2 ಕ್ಯಾನ್ಸಲ್ ಮಾಡ್ರಿ. ಹಾಗಾದ್ರೆ ಇಲ್ಲಿ ಎಮ್ ಈಸ್ ಈಕ್ವಲ್ ಟು ನಮಗೆ 3 ನೋಡ್ರಿ, ಎಮ್ ಈಸ್ ಈಕ್ವಲ್ ಟು 3. ಹೌದಾ? ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಇಲ್ಲೇ ಇನ್ನು ಎನ್ ಬೇಕು ನಮಗೆ. ಎನ್ ಇಲ್ಲೈತಿ 3 3 ಮೇಲೆ ಐತಿ. ಹಾಗಾದ್ರೆ 3 ಮೇಲೆ ಐತಿ, ಇಲ್ಲಿ 3 ಮೇಲೆ ವಾ ಐತಿ, ತೊಗೊಳಕ್ಕೆ ಬರೋದಿಲ್ಲ, ಬಿಟ್ಟು ಬಿಡ್ರಿ. ಇದು ಇಲ್ಲಿ ಬರ್ರಿ, 3 ಮೇಲೆ ಐತಿ. ಇಲ್ಲೂ ನಿಮಗೆ ಎಲ್ ಸಿ ಎಮ್ದಾಗ ಐತಿ ಅಂದ್ರೆ ಪವರ್ ಹೈಯೆಸ್ಟ್ ಇದ್ದಿದ್ದ ಬೇಕು. ಇಲ್ಲಿ 3 ಆಮೇಲೆ 3 ದೊಡ್ಡದು 3 ಹಂಗಾರೆ 3 ಗೆಟ್ ಕ್ಯಾನ್ಸಲ್ಡ್. ಎನ್ ಈಸ್ ಈಕ್ವಲ್ ಟು 4 ನೋಡ್ರಿ, ಎನ್ ಈಸ್ ಈಕ್ವಲ್ ಟು 4. ಈಗ ಎಕ್ಸ್ ತಗೊಳ್ಳೋನು. ಎಕ್ಸ್ ನೋಡ್ರಿ ಎಲ್ಲೈತಿ? 2x ಎಚ್ ಸಿ ಎಫ್ದಾಗ ಐತಿ. ಎಚ್ ಸಿ ಎಫ್ ಅಂದ್ರೆ ಈಗ 2 ಮೇಲೆ ಇರಬೇಕು, ಪವರ್ ಭಾಳ ಸಣ್ಣದಿರಬೇಕು. ಹಾಗಾದ್ರೆ ಇಲ್ಲಿ 2x ಐತಿ. 2 2 ಸಣ್ಣದು ಯಾವುದು? 2 ಹಂಗಾರೆ 2 ಗೆಟ್ ಕ್ಯಾನ್ಸಲ್ಡ್. ಎಕ್ಸ್ ಈಸ್ ಈಕ್ವಲ್ ಟು 1 ನೋಡಿ. ಅದೇ ರೀತಿ ವೈ ತಗೋತೀರಿ. ಎಚ್ ಸಿ ಎಫ್ದಾಗ ಐತಿ, ಅದು ಕೂಡ 3y. ಹಾಗಾದ್ರೆ ಎಚ್ ಸಿ ಎಫ್ ಐತೆ ಅಂದ್ರೆ ಸ್ಮಾಲ್ದಾಗಿರ್ಬೇಕು, 3 ಒಳಗೆ ಇರಬೇಕು, ಪವರ್ ಸಣ್ಣದಿರಬೇಕು. ಇಲ್ಲಿ ನೋಡಿ 3y 3 ಸಣ್ಣದಿಲ್ಲ ಐತಿ ನೋಡಿ ಇದು. ಹಾಗಾದ್ರೆ 3 ಗೆಟ್ ಕ್ಯಾನ್ಸಲ್ಡ್. y ಈಸ್ ಈಕ್ವಲ್ ಟು 2. ಇಷ್ಟು ನಮ್ಮದು ಏನು ರಿಯಲ್ ನಂಬರ್ದು ಎಲ್ಲ ಎಕ್ಸಸೈಸು, ಬೇಸಿಕ್ ಕಾನ್ಸೆಪ್ಟ್ಸು ಮತ್ತು ಆ ಕ್ವಶನ್ ಪೇಪರು ಸಹಿತ ನಾನು ಇಲ್ಲಿ ಸಾಲ್ವ್ ಮಾಡೀನಿ. ಈ ಪ್ರಕಾರ ಪ್ರತಿಯೊಂದು ಪಾಠನೂ ಹೋಗಬೇಕು. ಆ ಪ್ರತಿಯೊಂದನ್ನು ಮತ್ತೆ ನಿಮಗೇನಾದರೂ ಕಮೆಂಟ್ ಮಾಡಿದಿರಿ ಅಂದರೆ ಇದ್ರೆ ಅವ್ನು ತಿಳಿಸ್ರಿ. ಅವನು ಒಂದು ಸ್ವಲ್ಪ ನಾವು ಮತ್ತೊಂದು ವಿಡಿಯೋದಾಗ ಏನು ಮಾಡೋನು, ಬಿಡಿಸೋನು. ಬಟ್ ಇದು ನೀವು ಈಗ ಹಿಂಗೆ ಮಾಡ್ಕೋತೋಗ್ರಿ. ನಾನು ಮತ್ತೆ ನಾಳೆ ಏನು ಮಾಡ್ತೀನಿ, 2ನೇ ಪಾಠ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಥವಾ ನಾಡಿದ್ದು ಮತ್ತು ಪೊಲಿನೋಮಿಯಲ್ಸ್ ಏನಾಗ್ತೈತಿ ಬೇಸಿಕ್, ಅದರದ್ದು ಒಂದು ವಿಡಿಯೋ ನಾನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲೇ ಮಾತನ್ನು ಮುಗಿಸ್ತೀನಿ.